Hi, hello. Today here we go with one of the concept called post-fertilization event. In the last class, we studied about fertilization. How the fertilization under there is a fusion of male and female gamete to form a diploid zygote is called as a fertilization. In case of angiosperm, we see in double fertilization. Why it is called double fertilization? Another name already ಗೊತ್ತಿದೆ. Because one out of two male gametes been releasing from the pollen grain. Pollen grain in the ಬರ್ತಾರೆ ಎರಡು male gamete ಅಲ್ಲಿ one is fused with the egg cell to form a zygote, another one will form a primary endospermic nucleus. So this is diploid, zygote is diploid and primary endospermic nucleus is triploid. So ಇದು fertilization ಆಗದ ಮೇಲೆ ಏನೇನು ಇವೆಂಟ್ಸ್ ನಡೆಯುತ್ತೋ ಅದನ್ನ ನಾವು post fertilization events ಅಂತ ಕರಿತೀವಿ. The events which happen after fertilization or the event which precedes which succeeds the fertilization is called as post fertilization event. So the events following the fertilization, so fertilization ಮುಂದಕ್ಕೆ ಬರೋ events ಅನ್ನ ನಾವೇನಂತ ಕರಿತೀವಿ post fertilization event ಅಂತ ಕರಿತೀವಿ. ಯಾವ್ಯಾವ್ದೆಲ್ಲ ಇರ್ಬೋದು ಅಂದ್ರೆ just imagine egg cell fuse ಆಗಿ fertilize ಆದ್ಮೇಲೆ ಅದು ಏನಾಗಿ ಚೇಂಜ್ ಆಯ್ತು, zygote ಆಯ್ತಾ, ಪ್ರೈಮರಿ ಸೆಕೆಂಡರಿ ನ್ಯೂಕ್ಲಿಯಸ್ ಇತ್ತಲ್ಲ ಅದೇನಾಗಿ ಚೇಂಜ್ ಆಯ್ತು, ಪ್ರೈಮರಿ ಎಂಡೋಸ್ಪರ್ಮಿಕ್ ನ್ಯೂಕ್ಲಿಯಸ್ ಆಯ್ತಾ. ಓವರಿ ಏನಿತ್ತು ಅದು ಫರ್ಟಿಲೈಸೇಷನ್ ಆದ್ಮೇಲೆ ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತೆ. ಓವ್ಯೂಲ್ಸ್ ಅಂತ ಏನ್ ಓದಿದೀವೋ ಅದು ಸೀಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಲೇಟರ್ ಈ ಝೈಗೋಟ್ ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ, ದಿಸ್ ಪ್ರೀ ಎಂಡೋಸ್ಪರ್ಮ್ ಆಗಿ ಡೆವಲಪ್ ಆಗುತ್ತೆ. ಸೊ ಈ ಚೇಂಜಸ್ ಆಗಿದ್ದು ಯಾವ್ದ್ರಿಂದ, ಹೌ ವಿ ಗಾಟ್ ದಿಸ್ ಚೇಂಜಸ್, ವಿ ಗಾಟ್ ದಿಸ್ ಚೇಂಜಸ್ ಆಫ್ಟರ್ ಫರ್ಟಿಲೈಸೇಷನ್. ಸೊ ಎಗ್ ಝೈಗೋಟ್ ಆಗಿ ಕನ್ವರ್ಟ್ ಆಗೋದು, ಓವರಿ ಫ್ರೂಟ್ ಆಗಿ ಕನ್ವರ್ಟ್ ಆಗೋದು, ಸೀಡ್ಸ್ ಆಗಿ ಓವ್ಯೂಲ್ ಸೀಡ್ಸ್ ಆಗಿ ಕನ್ವರ್ಟ್ ಆಗೋದು. ಸೊ ಈ ಇವೆಂಟ್ಸ್ ನಾವು ಕಲೆಕ್ಟಿವ್ ಆಗಿ ಟುಗೆದರ್ ಆಗಿ ಕರೆಯೋದು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್. ಸೊ ದ ಓವರಿ ಚೇಂಜ್ ಇಂಟು ಫ್ರೂಟ್, ಓವ್ಯೂಲ್ ಚೇಂಜ್ ಇಂಟು ಸೀಡ್, the secondary nucleus change into PN changes into endosperm, and the egg cell changes into a zygote. This events collectively called post fertilization event. Nodi, you just observe here. This is the ovary. You already know the structure. This structure is called pistil. In this structure, the outermost region ovaries develops into fruit. The ovarian wall, see, this is the ovary, fine. But the walls of the ovaries is changes into pericarp. This develops into fruit wall. Fruit wall agi develop ಆಗುತ್ತೆ. This is very important. Exam ಅಲ್ಲಿ ಕೇಳ್ತಾರೆ ಇದನ್ನ. ಓವೇರಿ ಏನಾಗಿ ಡೆವಲಪ್ ಆಗುತ್ತೆ, ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ. ಓವೇರಿಯನ್ ವಾಲ್ ಫ್ರೂಟ್ ವಾಲ್ ಆಗಿ ಡೆವಲಪ್ ಆಗುತ್ತೆ. ದ ಫ್ರೂಟ್ ವಾಲ್ ಇಸ್ ಕಾಲ್ಡ್ ಪೆರಿಕಾರ್ಪ್, ರಿಮೆಂಬರ್. ಸೊ ವಾಟ್ ಅಬೌಟ್ ಓವ್ಯೂಲ್? ಸೊ ಇವಾಗ ನೋಡಿದ್ರಿ, ದ ಓವರಿ, ದ ಇನ್ನರ್ ಮೋಸ್ಟ್ ರೀಜನ್ ಆಫ್ ದ ಓವರಿ ಹ್ಯಾಸ್ ವಾಟ್ ದಿಸ್ ಥಿಂಗ್, ಇದು what is this is called, this is the ovule, this is called anatropous ovule. So this is the structure which is given. ಈ ಅನಾಟ್ರೋಪಸ್ ಓವ್ಯೂಲ್ ಎನ್ಲಾರ್ಜ್ ಮಾಡಿ ಕೊಟ್ಟಿರೋದು. ಸೊ ದ ಓವ್ಯೂಲ್ ಡೆವಲಪ್ಸ್ ಇಂಟು, ಇದೇನಾಗಿ ಡೆವಲಪ್ ಆಗುತ್ತೆ, ಸೀಡ್ ಆಗಿ ಡೆವಲಪ್ ಆಗುತ್ತೆ. ಇದೇ ಸೀಡ್ಸ್, ಫ್ರೂಟ್ ಒಳಗಡೆ ಇರೋ ಸೀಡ್ಸ್ ಹೆಂಗ್ ಬಂತು ಅಂತ ಗೊತ್ತಾಯ್ತಾ ಇವಾಗ. ಔಟರ್ ಮೋಸ್ಟ್ ಓವರಿ ಇದೆಯಲ್ಲ ಅದು ಫ್ರೂಟ್ ಆಗುತ್ತೆ, ಒಳಗಡೆ ಇರೋ ಓವ್ಯೂಲ್ ಸೀಡ್ ಆಗುತ್ತೆ ಅಷ್ಟೇ. ಸೊ ವಾಟ್ ಅಬೌಟ್ ದ ಸೀಡ್ ಕೋಟ್, ಟೆಸ್ಟಾ ಅಂಡ್ ಟೆಗ್ಮೆನ್? ಸೊ ಔಟರ್ ಇಂಟೆಗ್ಯುಮೆಂಟ್ ನೋಡಿ, ಈ ಓವ್ಯೂಲ್ ಇಲ್ಲಿ ದೊಡ್ಡದಾಗಿ ಬರೆದು ತೋರಿಸಿದೀವಿ. ಔಟರ್ ಇಂಟೆಗ್ಯುಮೆಂಟ್ ಏನಾಗಿ ಡೆವಲಪ್ ಆಗುತ್ತೆ, ಈ ಓವ್ಯೂಲ್ ಸೀಡ್ ಆದ್ಮೇಲೆ ಇಂಟೆಗ್ಯುಮೆಂಟ್ಸ್ ಏನಾಗಿ ಡೆವಲಪ್ ಆಗುತ್ತೆ, ಒಂದು ಔಟರ್ ಸೀಡ್ ಕೋಟ್ ಆಗಿ ಡೆವಲಪ್ ಆಗುತ್ತೆ ಟೆಸ್ಟಾ. ದ ಒಳಗಡೆ ಇದೆಯಲ್ಲ ದಿಸ್ ಇನ್ನರ್ ಇಂಟೆಗ್ಯುಮೆಂಟ್, ದಿಸ್ ಇಸ್ ಡೆವಲಪ್ಸ್ ಇಂಟು ಇನ್ನರ್ ಸೀಡ್ ಕೋಟ್ ಕಾಲ್ಡ್ ಟೆಗ್ಮನ್ ಅಂತ ಕರಿತೀವಿ. ಯು ಆಲ್ರೆಡಿ ಸ್ಟಡಿಡ್ ದಿಸ್ ಇನ್ ಫಸ್ಟ್ ಇಯರ್. ನೆಕ್ಸ್ಟ್ ಫ್ಯೂನಿಕಲ್ ಡೆವಲಪ್ಸ್ ಇಂಟು ಸ್ಟಾಕ್ ಆಫ್ ಸೀಡ್. ಸಿ ಹಿಯರ್ ದಿಸ್ ಫ್ಯೂನಿಕಲ್. ಸೊ ಈ ಫ್ಯೂನಿಕಲ್ ಏನಾಗಿ ಡೆವಲಪ್ ಆಗುತ್ತೆ, ಆ ಒಂದು ಇದು ಸೀಡ್ ಆದ್ಮೇಲೆ ಈ ಸೀಡ್ ನ ತುದಿ ಸ್ಟಾಕ್ ಆಗಿ ಡೆವಲಪ್ ಆಗೋದೆ ಫ್ಯೂನಿಕಲ್. ದಿಸ್ ಹೈಲಮ್. ಹೈಲಮ್ ಅಂದ್ರೆ ಯಾವುದು, ದರ್ ಇಸ್, ನಾವ್ ಏನಂತ ಓದಿದ್ವಿ, ದ ಜಂಕ್ಷನ್ ಪ್ರೆಸೆಂಟ್ ಬಿಟ್ವೀನ್ ದ ಬಾಡಿ ಆಫ್ ದ ಓವ್ಯೂಲ್ ಅಂಡ್ ದ ಫ್ಯೂನಿಕಲ್. ಅವೆರಡರ ಮಧ್ಯೆ ಇರೋ ಈ ಗ್ಯಾಪ್ ನೇ ಹೈಲಮ್ ಅಂತ ಕರಿತೀವಿ ಅಂತ ಹೇಳಿದೀವಿ. ಸೊ ಈ ಹೈಲಮ್ ಏನಾಗಿ ಡೆವಲಪ್ ಆಗುತ್ತೆ, ಸ್ಕಾರ್ ಆಫ್ ಸೀಡ್. ಈಗ ನೀವು ಪ್ರತಿಯೊಂದು ಸೀಡ್ ನ ತಗೊಂಡ್ರೆ ಇಲ್ಲೊಂದು ಮಾರ್ಕ್ ಇರುತ್ತೆ ನೋಡಿ, ದಿಸ್ ಇಸ್ ಕಾಲ್ಡ್ ಸ್ಕಾರ್. ಸ್ಕಾರ್ ಅಂದ್ರೆ ಕೈಂಡ್ ಆಫ್ ಮಾರ್ಕ್ ಆನ್ ದ ಸೀಡ್, ಅದೇ ಹೈಲಮ್. Next, micropyle develops into seed pore. So see here, this micropyle ಇದೆಯಲ್ಲ ಇದೇನಾಗಿ ಡೆವಲಪ್ ಆಗುತ್ತೆ, ಸೀಡ್ ನ ಪೋರ್ ಆಗಿ ಡೆವಲಪ್ ಆಗುತ್ತೆ. ಒನ್ ಥಿಂಗ್, ನಾವ್ ಯಾವ್ದಾದ್ರು ಒಂದು ಈಗ ಕಡ್ಲೆಕಾಯಿ ಬೀಜನ ಯಾವ್ದೋ ಒಂದು ತಗೊಂಡ್ರೆ
ಹಿಂಗಿಟ್ಟಾಗ ನಾವ್ ಅದನ್ನ ನೀರಿಗೆ ನೆನೆ ಹಾಕಿ ಸ್ವಲ್ಪ ಹೊತ್ತು ಆದ್ಮೇಲೆ ಮೇಲ್ಗಡೆ ನೀವು ಇಲ್ಲೊಂದ್ ಚಿಕ್ಕ ತೂತ್ ತರ ಕಾಣಿಸುತ್ತೆ ಹೋಲ್, ಯು ಕ್ಯಾನ್ ಅಬ್ಸರ್ವ್ ಲೈಕ್ ಸ್ಮಾಲ್ ಹೋಲ್ಸ್ ಅಬೌಟ್ ದಿಸ್ ಟಾಪ್ ಆಫ್ ದಿಸ್ ಎನಿ ಸೀಡ್. ಸೊ that seed pore is developed by micropyle. ಈ micropyle region ಸೀಡ್ ಅಲ್ಲಿ ಸೀಡ್ ಪೋರ್ ಆಗಿ ಇರೋದು. Okay, so this is about the post fertilization events. So we'll come to these things later. See here, zygote ಏನಾಗಿ ಡೆವಲಪ್ ಆಗುತ್ತೆ ಅಂತ ಹೇಳಿದ್ರೆ ದಿಸ್. ಸೊ ಈಗ ನೀವು ಓವ್ಯೂಲ್ ಆಯ್ತು, ಓವ್ಯೂಲ್ ಒಳಗಡೆ ಇರೋ ಎಂಬ್ರಿಯೋ ಸ್ಯಾಕ್, ಈ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಇರೋ ಎಗ್ ಸೆಲ್ ಫ್ಯೂಸ್ ಆದ್ಮೇಲೆ ಏನಾಗಿ ಡೆವಲಪ್ ಆಗುತ್ತೆ, ಝೈಗೋಟ್ ಆಗಿ ಡೆವಲಪ್ ಆಗುತ್ತೆ. ಝೈಗೋಟ್ ಆಮೇಲೆ ಎಂಬ್ರಿಯೋ ಆಗಿ ಬದಲಾಗ್ತಾ ಹೋಗುತ್ತೆ. ಸೊ ಹಿಯರ್ ಸೆಕೆಂಡರಿ ನ್ಯೂಕ್ಲಿಯಸ್ ಇಂದ ಫ್ಯೂಸ್ ಆಗಿರೋದು ಇದು. ದಿಸ್ ಸೆಕೆಂಡರಿ ನ್ಯೂಕ್ಲಿಯಸ್ ಇಂದ ಫ್ಯೂಸ್ ಆಗಿರೋ ಪ್ರೈಮರಿ ಎಂಡೋಸ್ಪರ್ಮಿಕ್ ನ್ಯೂಕ್ಲಿಯಸ್ ಸೀಡ್ ಒಳಗಡೆ ಏನಾಗಿ ಡೆವಲಪ್ ಆಗುತ್ತೆ ಗೊತ್ತಾ, ಎಂಡೋಸ್ಪರ್ಮ್ ಆಗಿ ಡೆವಲಪ್ ಆಗುತ್ತೆ. ದಿಸ್ ಇಸ್ ಎಂಡೋಸ್ಪರ್ಮ್. ಈಗ ಜಸ್ಟ್ ನೀವು ಈ ಮೇಜ್ ನ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ, ನೀವು ಕಾರ್ನ್ ತಿನ್ಬೇಕಾದ್ರೆ ಗೊತ್ತಾಗುತ್ತೆ. ವೈಲ್ ಹ್ಯಾವಿಂಗ್ ಕಾರ್ನ್ ಯು ಕ್ಯಾನ್ ಅಬ್ಸರ್ವ್, ಇಲ್ಲಿ ಮಧ್ಯದಲ್ಲಿ ಇರುತ್ತಲ್ಲ ದ ಸಾಫ್ಟ್ ಟಿಶ್ಯೂ, ಅದನ್ನೇ ನಾವು ಎಂಡೋಸ್ಪರ್ಮ್ ಅಂತ ಕರೀತೀವಿ. ಈ ಎಂಡೋಸ್ಪರ್ಮ್ ಎಲ್ಲಿಂದ ಬಂತು, ದ ಪೋಲಾರ್ ನ್ಯೂಕ್ಲಿಯಸ್ ಒಂದು ಮೇಲ್ ಗ್ಯಾಮೆಟ್ ಜೊತೆ ಫ್ಯೂಸ್ ಆದ್ಮೇಲೆ ಬಂತು. ಸೊ ನೆಕ್ಸ್ಟ್ ಸೈನರ್ಜಿಡ್, ಪರ್ಸಿಸ್ಟೆಂಟ್ ನ್ಯೂಸಿಲ್ಲಸ್. ನ್ಯೂಸಿಲ್ಲಸ್ ಅಂತಂದ್ರೆ ಏನು, ವಿ ಹ್ಯಾವ್ ಆಲ್ರೆಡಿ ಸ್ಟಡೀಡ್ ಇನ್ ದ ಓವ್ಯೂಲ್ ಒಳಗಡೆ ದರ್ ಈಸ್ ಇಂಟೆಗ್ಯುಮೆಂಟ್ ಇರುತ್ತೆ. ಇಂಟೆಗ್ಯುಮೆಂಟ್ ಆದ್ಮೇಲೆ ಎಂಬ್ರಿಯೋ ಸ್ಯಾಕ್ ಇರುತ್ತೆ. ಈ ಎಂಬ್ರಿಯೋ ಸ್ಯಾಕ್ ನ ಔಟರ್ ರೀಜನ್ ನಾವು ನ್ಯೂಸಿಲಸ್ ಅಂತ ಕರೆಯೋದು. ಆ ನ್ಯೂಸಿಲಸ್ ಏನಾಗಿ ಡೆವಲಪ್ ಆಗುತ್ತೆ, ಪೆರಿಸ್ಪರ್ಮ್ ಆಗಿ ಡೆವಲಪ್ ಆಗುತ್ತೆ. ಸೈನರ್ಜಿಡ್ಸ್, ಈ ಆಂಟಿಪೋಡಲ್ ಇದೆಲ್ಲ ಏನಾಯ್ತು, ವಾಟ್ ಅಬೌಟ್ ದಿಸ್ ಥಿಂಗ್ಸ್, ಈ ಸೈನರ್ಜಿಡ್ ಏನಾಯ್ತು, ಈ ಆಂಟಿಪೋಡಲ್ಸ್ ಏನಾಯ್ತು ಅಂದ್ರೆ ಡಿಜನರೇಟ್ ಆಯ್ತು, ದೇ ಹ್ಯಾಸ್ ಬಿನ್ ರಿಮೂವ್ಡ್ ಆರ್ ಗಾನ್ ಆಫ್. ಸೊ ಇದಾದ್ಮೇಲೆ ವಾಟ್ ಅಬೌಟ್ ದ ಎಂಟೈರ್ ಫ್ಲವರ್. ಈಗ ಫ್ಲವರ್ ಅಲ್ಲಿ ಇನ್ನೇನ್ ಉಳ್ಕೊಂಡಿದೆ, ಈಗ ಓವೆರಿ ಫ್ರೂಟ್ ಆಗಿ ಕನ್ವರ್ಟ್ ಆಯ್ತು, ದ ಓವ್ಯೂಲ್ ಸೀಡ್ ಆಗಿ ಕನ್ವರ್ಟ್ ಆಯ್ತು, PN ಎಂಡೋಸ್ಪರ್ಮ್ ಆಯ್ತು, ನ್ಯೂಸಿಲಸ್ ಪೆರಿಸ್ಪರ್ಮ್ ಆಯ್ತು. ಸೊ ದಿಸ್ ಎರಡು ಡಿಜನರೇಟ್ ಆಯ್ತು. ಇನ್ನೇನ್ ಉಳ್ಕೊಂತು ಈಗ ಒಂದು ಫ್ಲವರ್ ಅಲ್ಲಿ ಔಟರ್ ಮೋಸ್ಟ್ ನಾನ್ ಎಸೆನ್ಷಿಯಲ್ ಓಲರ್, ಈ ಪೆಟಲ್ಲು ಸೆಪ್ಪಲ್ಲು ಇದೆಲ್ಲ ಇನ್ನ ಇದೆಯಲ್ಲ, ಅದೇನಾಗುತ್ತೆ, ಇಟ್ ವಿಲ್ ಗೆಟ್ ಫಾಲ್ ಆಫ್, ಎಲ್ಲ ಉದ್ರಿ ಬೀಳ್ತವೆ. ಸ್ಟೈಲ್ ಸ್ಟಿಗ್ಮಾ ಕೂಡ ಉದ್ರಿ ಬೀಳ್ತವೆ. ಇನ್ನು ಸ್ಟಿಗ್ಮಾ ಮತ್ತೆ ಸ್ಟೈಲ್ ನ ಅವಶ್ಯಕತೆನೂ ಇಲ್ಲ ಫರ್ಟಿಲೈಸೇಷನ್ ಮುಗಿದ್ಮೇಲೆ. ಸೊ ಈ ಸ್ಟಿಗ್ಮಾ ಈ ಸ್ಟೈಲ್ ಕೂಡ ಫಾಲ್ ಆಫ್ ಅಂದ್ರೆ ರಿಮೂವ್ ಆಗುತ್ತೆ. ಸೊ ಇದು ಫರ್ಟಿಲೈಸೇಷನ್ ಆದ್ಮೇಲೆ ನಡೆಯುವಂತ ಇವೆಂಟ್ಸ್. ಸೊ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಂದಾಗ ಏನೇನ್ ನಡೆಯುತ್ತೆ, fruit changes into, the ovary changes into fruit, PN changes into endosperm, and the perisperm nucleus in the develop ಆಗುತ್ತೆ. There is a formation of zygote into embryo, PN changes to endosperm, synergid antipodals ಎಲ್ಲ degenerate ಆಗುತ್ತೆ. Remaining sepals, petals ಮತ್ತೆ ಈ style stigma will get fall off. Examination, they may ask you what changes into what ಅಂತ, zygote or ovary changes into fruit, ovary changes into ಸೀಡ್, ಈ zygote changes into embryo, ಇದ್ರದೆಲ್ಲ ಪ್ಲಾಯ್ಡಿ ಕೇಳ್ತಾರೆ. ಪ್ಲಾಯ್ಡಿ ಆಫ್ ಎಂಡೋಸ್ಪರ್ಮ್ ಇಸ್ ಟ್ರಿಪ್ಲಾಯ್ಡ್, ಪ್ಲಾಯ್ಡಿ ಆಫ್ zygote is diploid. So there may be a chance that what this persistent nucleus ಏನಾಗಿ ಚೇಂಜ್ ಆಗುತ್ತೆ ಅಂತ ತುಂಬಾ ಸಲ ಕೇಳಿದ್ದಾರೆ. The nucleus changes into perisperm, remember. So just have a look what will changes into what ಅಂತ.